ಈ ಹಿಂದೆಯೂ ಪಥಸಂಚಲನ ಮಾಡಬೇಕಾದ್ರೆ ಅನುಮತಿಯನ್ನು ತಗೊಂಡೇ ಪಥಸಂಚಲನ ಮಾಡಿದೆ. ಅನುಮತಿ ಇಲ್ಲದೆ ಪಥಸಂಚಲನ ಯಾವಾಗ ಮಾಡಿದೆ? ಮತ್ತು ಅವರಿಗೆ ನಾನೇನು ಹೇಳೋದು, ದೊಡ್ಡವ್ರ ಮಕ್ಕಳು ಎಲ್ಲವೂ ಕೂಡ ನಿರಾಯಾಸವಾಗಿ ಬಂದಿದೆ. ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನುವಂಥ ವಿವೇಚನೆ ಒಂದು ಅವ್ರಿಗೆ ಬರಬೇಕು. ದೇಶಕ್ಕೆ ಒಳ್ಳೇದು ಮಾಡೋ ಸಂಘಟನೆ ಯಾವುದು, ದೇಶಕ್ಕೆ ಹಾನಿ ಮಾಡೋ ಸಂಘಟನೆ ಯಾವುದು? ಅವರಿಗೆ ದೇಶಕ್ಕೆ ಹಾನಿ ಮಾಡುವ ಸಂಘಟನೆಗಳ ಬಗ್ಗೆ ಒಂದು ಶಬ್ದವೂ ಇದುವರೆಗೂ ಅವ್ರು ಮಾತಾಡಲಿಲ್ಲ. ದೇಶಭಕ್ತ ಸಂಘಟನೆ ಬಗ್ಗೆ ದಿನ ಮಾತಾಡ್ತಿದ್ದಾರೆ. ಆ ದಿನ ಮಾತಾಡೋದ್ರಿಂದ ಅವ್ರಿಗೆ ಪ್ರಚಾರ ಸಿಗುತ್ತೆ ಅಂತ ಬಯಸಿದರೆ ಪ್ರಚಾರ ಪಡ್ಕೊಳ್ಳಿ ಹೇಳಿ. ಕಾಂಗ್ರೆಸ್ನವರ ಪಾಪದ ಕೂಸು ಪಾಕಿಸ್ತಾನ. ಕಾಂಗ್ರೆಸ್ನವರ ಪಾಪದ ಕೂಸು ಪಾಕಿಸ್ತಾನ. ಪಾಕಿಸ್ತಾನ ರಚನೆ ಸಂದರ್ಭದಲ್ಲಿ ಟ್ರೈಪಾರ್ಟಿ ಅಗ್ರಿಮೆಂಟ್ ಆಯಿತು. ಒಂದು ಬ್ರಿಟಿಷ್ ಸರ್ಕಾರ, ಇನ್ನೊಂದು ಕಾಂಗ್ರೆಸ್ಸು, ಇನ್ನೊಂದು ಮುಸ್ಲಿಂ ಲೀಗು. ಹಾಗಾಗಿಯೇ ಕಾಂಗ್ರೆಸ್ನವರ ಪಾಪದ ಕೂಸು ಪಾಕಿಸ್ತಾನ. ಹಾಗಾಗಿಯೇ ಅವರು ಆ ಪಾಕಿಸ್ತಾನದ ಬಗ್ಗೆ ಪಾಪ ಪಾಕಿಸ್ತಾನ ಅಂತ ಕರೆದಿದ್ದಾರೆ.